ಹೆಸರಿನಲ್ಲಿ ಸ್ವಾಗತವನ್ನು ಬಯಸ್ತಾ ಸಮಯ ಮತ್ತು ಕಾಲಾವಕಾಶ ಕಡಿಮೆ ಇರೋದ್ರಿಂದ ಸ್ವಲ್ಪ 4 ಮಾತನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ. ಈ ಗ್ರಾಮ ಪಂಚಾಯಿತಿ ಮೊದಲಿಂದಲೂ ಸಹ ಕಟ್ಟಡ ಇರಲಿಲ್ಲ, ಸ್ವಂತ ಕಟ್ಟಡ ಇರಲಿಲ್ಲ. ಒಂದು ಜನತಾ ಮನೆ ಹೇಗಿರುತ್ತೋ ಅಂಥ ಒಂದು ರೂಮಲ್ಲಿ ಇದುವರೆಗೂ ಗ್ರಾಮ ಪಂಚಾಯಿತಿ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇತ್ತು. ಮಾಜಿ ಶಾಸಕರು ನಮ್ಮ ನಾಗೇಶ್ ಸಾಹೇಬರ ಒಂದು ಪಿರಿಯಡಲ್ಲಿ ಒಂದು ನೂತನ ಕಟ್ಟಡ ಆಗಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡಿದಾಗ ಅವರು ಬಂದು ಶಂಕುಸ್ಥಾಪನೆ ಮಾಡಿಕೊಟ್ರು. ಅಂದರೆ ಇಷ್ಟು ದಿವಸ ಯಾಕೆ ಇದು ತಡವಾಯಿತು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅದಕ್ಕೆ ಕೆಲವಾರು ಕಾರಣಗಳಿತ್ತು. ಕೋರ್ಟಲ್ಲಿ ಕೇಸು ಇನ್ನೊಂದು ಈ ಥರ ಆಗೋಗಿತ್ತು. ಅದ್ರ ಜೊತೆಗೆ ಇದು NREGನಲ್ಲಿ ಆಗಿದ್ದರಿಂದ ಬಿಲ್ಗಳಾಗೋದು ಬಹಳ ಪ್ರಾಬ್ಲಮ್ ಇತ್ತು. ಏನೇ ಆಗಲಿ ಕಟ್ಟಡ ಮುಕ್ತಾಯ ಈ ಪಿರಿಯಡಲ್ಲಿ ಆಗಬೇಕು ಅಂತೇಳಿ ನಮ್ಮ ಈಗಿನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಆಡಳಿತಾಧಿಕಾರಿಗಳು ಎಲ್ಲ ಸೇರಿ ಒಂದು ದೃಢ ಸಂಕಲ್ಪ ಮಾಡಿ ಕಟ್ಟಡವನ್ನು ಮುಗಿಸಿದ್ದೀವಿ. ಇವತ್ತು ಅದಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದೀವಿ. ಮುಂದೆ ಇದು ಇನ್ನೂ ಹೆಚ್ಚಿಗೆ ಬೆಳೆದು ಒಂದು ಪಂಚಾಯತಿ ಒಳ್ಳೆ ಹೆಸರು ತಗೊಳ್ಬೇಕು ಅಂತೇಳಿ ಆಶಿಸ್ತೀನಿ. ಯಾಕೆಂತಂದರೆ ನನಗೆ ಗುಮ್ಕಲ್ ಗ್ರಾಮ ಪಂಚಾಯಿತಿ ಕಂಟಿನ್ಯೂಸ್ ಆಗಿ 50 ವರ್ಷ ನನ್ನನ್ನು ಅಧಿಕಾರದಲ್ಲಿಟ್ಟಿರುವಂತಹ ಗ್ರಾಮ ನಮ್ಮ ಗುಮ್ಕಲ್ಲು. ಡಿಸ್ಕಂಟಿನ್ಯೂಯೇಷನ್ ಇಲ್ದಿರ 50 ವರ್ಷ ಮೆಂಬರ್ನ ಮಾಡಿರೋ ಒಂದು ಕೃತಜ್ಞತೆ ನಮ್ಮಲ್ಲಿ ಇರಬೇಕು. ಅದನ್ನು ನಾವು ಎಂದಿಗೂ ಮರೆಯೋದಿಲ್ಲ. ಅದ್ರ ಜೊತೆಗೆ ಆಗಲೇ ನಮ್ಮ ಡಾಕ್ಟ್ರು ಪ್ರಕಾಶ್ ಅಣ್ಣ ಅವರು ಹೇಳ್ತಾ ಇದ್ರು, ಇದು ಅತಿ ದೊಡ್ಡ ಗ್ರಾಮ ಪಂಚಾಯಿತಿ, ಇದು ತಾಲೂಕಲ್ಲೇ ಹಿರಿಯದಾದಂತಹ ಒಂದು ಪಂಚಾಯಿತಿ. ಪ್ರೋಗ್ರೆಸ್ಸಲ್ಲಿ ಬಹಳ ಹಿಂದೆ ಇರತಕ್ಕಂತಹ ಪಂಚಾಯಿತಿ ಇದು. ಆದ್ದರಿಂದ ಸನ್ಮಾನ್ಯ ಶಾಸಕರು ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಕೇವಲ ಇನ್ನೊಂದು 2-2.5 ವರ್ಷ ಇರೋದು ಸಮಯ ಅಷ್ಟೇ. ಸಾಧ್ಯವಾದಷ್ಟು ಸ್ಪೆಷಲ್ ಕನ್ಸಿಡರೇಷನ್ ಕೊಟ್ಟು ದಯವಿಟ್ಟು ಗ್ರಾಮಗಳಲ್ಲಿ, ಕಾಲನಿಗಳಲ್ಲಿ ರಸ್ತೆಗಳು ಸಹ ವ್ಯವಸ್ಥಿತವಾಗಿಲ್ಲ ಕಾಲನಿಗಳಲ್ಲಿ. ಅದ್ರ ಜೊತೆಗೆ ರಸ್ತೆಗಳು ಹದಗೆಟ್ಟಿವೆ. ಎಲ್ಲಕ್ಕೂ ಮೀರಿ ಹಣದ ಕೊರತೆ ಪಂಚಾಯತಿಗೆ ಬಹಳಷ್ಟು ಕಾಡ್ತಾ ಇದೆ. 15th ಫೈನಾನ್ಸು ಬರ್ತಾ ಇಲ್ಲ. NREG ಇನ್ನು ಮುಂದೆ ಯಾರು ಕೆಲಸಗಳೇ ಮಾಡೋಕ್ಕಾಗ್ತಾ ಇಲ್ಲ. ಆ ಥರ ಮಾಡಿಫಿಕೇಶನ್ ಎಲ್ಲ ಆಗ್ಬಿಟ್ಟಿದೆ. ತಾವು ಈ ಹೊಸ ಬಿಲ್ಡಿಂಗ್ ಕಟ್ಟಡದ ಸುತ್ತು ಇನ್ನೂ ಸ್ವಲ್ಪ ಕೆಲಸ ಇರೋದ್ರಿಂದ ಅದಕ್ಕೆ ಈ ಒಂದು ಗ್ರಾಮ ಪಂಚಾಯತಿ ಕಟ್ಟಡದ ಸುವ್ಯವಸ್ಥೆಗೆ ಕಾಂಪೌಂಡು ಮತ್ತು ಒಂದು ಲ್ಯಾಬಾರ್ಟರಿ ಇಂಥದ್ದೆಲ್ಲ ಬೇಕಾಗಿದೆ. ಆದ್ದರಿಂದ ತಾವು ಅತಿ ಶೀಘ್ರವಾಗಿ ಒಂದು 10-15 ಲಕ್ಷ ಹಣವನ್ನು ಮಂಜೂರು ಮಾಡಿಕೊಟ್ರೆ ಇದೊಂದು ಭವ್ಯ ಕಟ್ಟಡ ಆಗೋದ್ರಲ್ಲಿ ಸಂಶಯ ಇಲ್ಲ. ಇಡೀ ತಾಲೂಕಲ್ಲೇ ಮಾದರಿಯಾದಂತಹ ಕಟ್ಟಡ ಆಗುತ್ತೆ. ತಮ್ಮನ್ನು ಇನ್ನೂ ಒಂದು ಸಲ ನಾವಿಲ್ಲಿ ಕರೆದು ಸನ್ಮಾನ ಮಾಡಿ ನಿಮಗೆ ಋಣಿಯಾಗಿರ್ತೀವಿ ಅಂತೇಳಿ ಪದೇ ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.